ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಪಾಠ ವೀಕ್ಷಣೆಗೆ ಸಿದ್ಧರಾಗಿ ಕೂತಿರುವಂತಹ ಎಲ್ಲ ವಿದ್ಯಾರ್ಥಿಗಳನ್ನು ಇವತ್ತಿನ ತರಗತಿಗೆ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ದಿನ ನಾವು 5ನೇ ತರಗತಿಯ ಗಣಿತ ವಿಷಯದ ಅಧ್ಯಯನವನ್ನು ಮಾಡೋಣ. ಅಧ್ಯಾಯ 3 ಮಾನಸಿಕ ಗಣಿತ. ಇದು ನಮ್ಮ 2ನೇ ಅವಧಿಯಾಗಿದೆ ಮಕ್ಕಳೇ. ಪುಟ ಸಂಖ್ಯೆ 21ರಿಂದ 34ರವರೆಗೆ ಈ ಪಾಠದ ಮಾಹಿತಿ ಗಣಿತ ಪಠ್ಯಪುಸ್ತಕದ ಭಾಗ 2ರಲ್ಲಿ ಲಭ್ಯವಿದೆ. ಮಕ್ಕಳೇ, ನೀವೆಲ್ಲರೂ ಕೂಡ ಬರೆಯೋದಕ್ಕೆ ಪುಸ್ತಕ ಪೆನ್ನನ್ನು ಇರಿಸಿಕೊಂಡು ತರಗತಿಗೆ ಸಿದ್ಧರಾಗಿದ್ದೀರಿ ಅಂತ ಹೇಳಿ ನಾನು ಭಾವಿಸ್ತೇನೆ. ಹಾಗಾದರೆ ಮಕ್ಕಳೇ, ತರಗತಿಯನ್ನು ಆರಂಭಿಸೋಣವಾ? ಮೊದಲಿಗೆ ನಾವು ಹಿಂದಿನ ತರಗತಿಯಲ್ಲಿ ಏನೆಲ್ಲ ವಿಷಯಗಳನ್ನು ಕಲಿತ್ವಿ ಅನ್ನೋದನ್ನು ಒಂದು ಸಾರಿ ಪುನರ್ಮನನ ಮಾಡಿಕೊಳ್ಳೋಣ. ನಾವು ಹಿಂದಿನ ಅವಧಿಯಲ್ಲಿ ಅಂದಾಜಿಸುವುದು ಮತ್ತು ಸಮೀಪ ಬೆಲೆಯನ್ನು ಕಂಡುಹಿಡಿಯುವುದನ್ನು ಅನೇಕ ಉದಾಹರಣೆಗಳ ಮೂಲಕ ತಿಳಿದುಕೊಂಡೆವು. ಹಾಗೆಯೇ ಅನೇಕ ಉದಾಹರಣೆಗಳಲ್ಲಿ ನಾವು ನಿಖರವಾಗಿ ಹೇಳುವುದಿಲ್ಲ ಅಲ್ವಾ ಮಕ್ಕಳೇ? ಒಂದು ಅಂದಾಜಿನ ಮೇಲೆ ಸಂಖ್ಯೆಗಳನ್ನು ಹೇಳ್ತೇವೆ ಅನ್ನೋದನ್ನು ತಿಳಿದೆವು. ಹಾಗೆಯೇ ಕೊಟ್ಟಿರುವ ಸಂಖ್ಯೆಯನ್ನು 10ರ ಸ್ಥಾನದ, 100ರ ಸ್ಥಾನದ ಹಾಗೂ 1000 ಸ್ಥಾನದ ಸಾಮೀಪ್ಯಕ್ಕೆ ಅಂದಾಜಿಸುವುದನ್ನು ವಿವಿಧ ಉದಾಹರಣೆಗಳ ಮೂಲಕ ತಿಳಿದುಕೊಂಡೆವು. ಮಕ್ಕಳೇ, ಹಾಗಾದರೆ ಇವತ್ತಿನ ತರಗತಿಯನ್ನು ಆರಂಭಿಸ್ತಾ ಇದ್ದೇನೆ. ಹಿಂದಿನ ತರಗತಿಯಲ್ಲಿ ಮಕ್ಕಳೇ ನಾವು 10ರ ಸ್ಥಾನದ, 100ರ ಸ್ಥಾನದ ಹಾಗೂ 1000 ಸ್ಥಾನದ ಸಮೀಪಕ್ಕೆ ಅಂದಾಜಿಸುವುದನ್ನು ತಿಳ್ಕೊಂಡಿದ್ವಿ. ಇವತ್ತಿನ ತರಗತಿಯಲ್ಲಿ ನಾವು 10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸುವುದನ್ನು ತಿಳಿಯೋಣ. ಕುಸುಮ 24,275 10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಬೇಕಾಗಿದೆ. ಕುಸುಮ ಹೇಗೆ ಮಾಡಬಹುದು ಯೋಚಿಸಿ. 24,275 ಯಾವ ಎರಡು 10,000ದ ಗುಣಕ ಸಂಖ್ಯೆಗಳ ಮಧ್ಯೆ ಬರುತ್ತೆ ಅನ್ನೋದನ್ನು ನಾವು ಮೊದಲು ನಿರ್ಧರಿಸಬೇಕು ಮಕ್ಕಳೇ. ನಮಗೆ 20,000 ಮತ್ತು 30,000ದ ಮಧ್ಯದಲ್ಲಿ 24,275 ಬರುತ್ತೆ ಅನ್ನೋದು ತಿಳಿದಿದೆ. ಈಗ ಕೆಳಗಿನ ಸಂಖ್ಯಾ ರೇಖೆಯನ್ನು ಗಮನಿಸಿ. ಈ 24,275 20,000 ಮತ್ತು 30,000ದ ಮಧ್ಯದಲ್ಲಿ ಬರುತ್ತೆ ಎನ್ನುವುದನ್ನು ನಮಗೆ ಸಂಖ್ಯಾ ರೇಖೆಯ ಸಹಾಯದಿಂದ ಸ್ಪಷ್ಟವಾಗಿ ತಿಳಿಯಿತು. 24,275 ಈ ಸಂಖ್ಯೆಯು 30,000ಕ್ಕೆ 5,725 ಮಾನಗಳಷ್ಟು ಮತ್ತು 20,000ಕ್ಕೆ 4,275 ಮಾನಗಳಷ್ಟು ಹತ್ತಿರದಲ್ಲಿದೆ. ಮಕ್ಕಳೇ, ಈ ಮಾನಗಳನ್ನು ನೋಡಿದ ಕೂಡಲೇ ನಮಗೆ ಗೊತ್ತಾಗುತ್ತೆ. ಅಂದರೆ 24,275 20,000ಕ್ಕೆ ಸರಿಸುಮಾರು ಸಮನಾಗಿದೆ ಅನ್ನೋದನ್ನು ನಾವು ಭಾವಿಸ್ತೇವೆ. 24,275 ಹತ್ತಿರದ 10,000 ಸ್ಥಾನಕ್ಕೆ ಅಂದಾಜಿಸಿದಾಗ ನಮಗೆ ಉತ್ತರ 20,000 ಸಿಗುತ್ತೆ. ಅರ್ಥ ಆಯ್ತಲ್ವ ಮಕ್ಕಳೇ? ಸಂಖ್ಯೆಯನ್ನು 10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸುವುದು ಅಂದರೆ ರೌಂಡ್ ಆಫ್ ಮಾಡುವುದು ಹೇಗೆ, ಯಾವ್ಯಾವ ನಿಯಮವನ್ನು ಪಾಲಿಸಬೇಕು ಅನ್ನೋದನ್ನು ನಾವೀಗ ತಿಳಿಯೋಣ ಮಕ್ಕಳೇ. ನೋಡಿ, 1000ದ ಸ್ಥಾನದಲ್ಲಿ 1, 2, 3 ಅಥವಾ 4 ಇದ್ದಾಗ 1000, 100, 10 ಮತ್ತು ಬಿಡಿ ಸ್ಥಾನದ ಅಂಕೆಗಳನ್ನು ನಾವು 0ಗೆ ಬದಲಾಯಿಸಬೇಕು ಮತ್ತು 10,000ದ ಸ್ಥಾನದಲ್ಲಿರುವ ಅಂಕೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಈಗ 1000 ಸ್ಥಾನದಲ್ಲಿ 5, 6, 7, 8 ಅಥವಾ 9 ಇದ್ದಾಗ 1000, 100, 10 ಬಿಡಿ ಸ್ಥಾನದ ಅಂಕೆಗಳನ್ನು 0ಗೆ ಬದಲಾಯಿಸಬೇಕು. ಹಾಗೆಯೇ 10,000ದ ಸ್ಥಾನದಲ್ಲಿರುವ ಅಂಕಿಗೆ 1 ಸೇರಿಸಿ ನಾವು ಬರಿಬೇಕು. ಇದನ್ನು ನಾವು ಲೆಕ್ಕದ ಮೂಲಕ ತಿಳಿದಾಗ ನಿಮಗೆ ಮತ್ತಷ್ಟು ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಮಕ್ಕಳೇ. 68,721
10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಬೇಕು. ಮೊದಲಿಗೆ ಸಂಖ್ಯೆಯನ್ನು ಬರ್ಕೊಳ್ಳೋಣ. 68,721. ಈಗ ಬಿಡಿ 10, 100 ಹಾಗೂ 1000 ಸ್ಥಾನದಲ್ಲಿರುವಂತಹ ಸಂಖ್ಯೆಯನ್ನು 0ಗೆ ಬದಲಾಯಿಸಿಕೊಳ್ಳೋಣ. ಆಯಿತಾ? ನಂತರ 10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸುವಾಗ ಅದರ ಹಿಂದಿನ ಸ್ಥಾನ ಅಂದರೆ 10,000ದ ಬಲಭಾಗದಲ್ಲಿರುವಂತಹ ಸ್ಥಾನ ಯಾವುದು? 1000ದ ಸ್ಥಾನ. ಆ ಸ್ಥಾನದಲ್ಲಿರುವ ಅಂಕಿ ಯಾವುದು? 8. 5, 6, 7, 8 ಅಥವಾ 9 ಇದ್ದಾಗ 10,000ದ ಸ್ಥಾನದಲ್ಲಿರುವಂಥ ಅಂಕಿಗೆ 1 ಸೇರಿಸಿ. ಇದು ನಿಯಮ ಹೇಳ್ತಾ ಇದೆ. ಈಗ ನೋಡಿ ಮಕ್ಕಳೇ, 1000ದ ಸ್ಥಾನದಲ್ಲಿ ಯಾವ ಅಂಕಿ ಇದೆ ಹೇಳ್ತಾ ಇದ್ದೀರಿ? ವೆರಿ ಗುಡ್, 8 ಇದೆ. ಹಾಗಾಗಿ 10,000ದ ಸ್ಥಾನದಲ್ಲಿರುವಂತಹ ಸಂಖ್ಯೆ 6ಕ್ಕೆ 1 ಸೇರಿಸಬೇಕು. ಅರ್ಥ ಆಯ್ತಲ್ವಾ? ಆಗ ಏನಾಗುತ್ತೆ? 6ರ ಬದಲಿಗೆ 7 ಆಗುತ್ತೆ. ಈಗ ಉತ್ತರ 10,000ದ ಸ್ಥಾನಕ್ಕೆ ಅಂದಾಜಿಸಿದಾಗ 70,000 ಬರುತ್ತೆ. ಅರ್ಥ ಆಯ್ತಲ್ವಾ ಮಕ್ಕಳೇ? ನಾವು ಸದಾ ನೆನಪಿಡಬೇಕಾದಂತಹ ಅಂಶಗಳು ಯಾವುದೆಂದರೆ, ಒಂದು ಸಂಖ್ಯೆಯನ್ನು ಅಗತ್ಯವಿರುವ ಸ್ಥಾನಕ್ಕೆ ಅಂದಾಜಿಸಬೇಕಾದರೆ ಆ ಸ್ಥಾನದ ಬಲಕ್ಕೆ ಅಂದರೆ ಯಾವ ಸ್ಥಾನವನ್ನು ಅಂದಾಜಿಸಬೇಕು ಅದರ ಹಿಂದಿನ ಸ್ಥಾನದ ಸಂಖ್ಯೆಯನ್ನು ಪರಿಗಣಿಸಿ ನಂತರ ಆ ಅಂಕೆ 5ಕ್ಕಿಂತ ಕಡಿಮೆಯಾಗಿದ್ದರೆ ಅದೇ ಅಂಕೆಯನ್ನು ಅಗತ್ಯವಿರುವ ಅಂದಾಜಿಸಬೇಕಾದ ಸ್ಥಾನದಲ್ಲಿ ಬರೆಯಿರಿ. ಅದರ ಬಲಬದಿಯ ಸ್ಥಾನಗಳ ಅಂಕಿಗಳನ್ನು 0ಯಾಗಿ ಬದಲಾಯಿಸಿ. ಆ ಅಂಕಿ 5 ಅಥವಾ 5ಕ್ಕಿಂತ ಹೆಚ್ಚಾಗಿದ್ದರೆ ಅಗತ್ಯವಿರುವ ಅಂದಾಜಿಸಬೇಕಾದ ಸ್ಥಾನದಲ್ಲಿರುವ ಅಂಕಿಗೆ 1 ಕೂಡಿ ಬರೆಯಿರಿ. ಅದರ ಬಲಬದಿಯ ಉಳಿದ ಸ್ಥಾನಗಳ ಅಂಕಿಗಳನ್ನು 0ಯಾಗಿ ಬದಲಾಯಿಸಿ. ಇದನ್ನು ನಾವು ಸದಾ ನೆನಪಿನಲ್ಲಿ ಇರಿಸಿಕೊಳ್ಬೇಕು ಮಕ್ಕಳೇ. ನಾವೊಂದು ಚಟುವಟಿಕೆಯನ್ನು ಮಾಡ್ಕೊಂಡು ಬರೋಣ. ಈ ಕೆಳಗಿನ ಸಂಖ್ಯೆಯನ್ನು 10,000ದ ಸ್ಥಾನಕ್ಕೆ ಅಂದಾಜಿಸಿರಿ. ಸಂಖ್ಯೆ ಯಾವುದು? 32,745. ಬಿಡಿ 10, 100, 1000, 10,000. 10,000ದ ಸ್ಥಾನಕ್ಕೆ ನಾವು ಅಂದಾಜಿಸಬೇಕು ಅಂದಾಗ ಬಿಡಿ 10, 100 ಮತ್ತು 1000 ಸ್ಥಾನದ ಸಂಖ್ಯೆಗಳು ಏನಾಗಿ ಬದಲಾಗುತ್ತೆ ಮಕ್ಕಳೇ? 0ಯಾಗಿ ಬದಲಾಗುತ್ತೆ. ನಿಮಗೆ ಈಗಾಗಲೇ ತಿಳಿದಿದೆ, ಎಲ್ಲವೂ ಕೂಡ ಬಿಡಿ 10, 100 ಮತ್ತು 1000ದ ಸ್ಥಾನದ ಸಂಖ್ಯೆಗಳು 0ಯಾಗಿ ಬದಲಾಗುತ್ತೆ. 10,000ದ ಸ್ಥಾನದ ಹಿಂದಿನ ಸ್ಥಾನ ಯಾವುದು? 1000ದ ಸ್ಥಾನದಲ್ಲಿ ಯಾವ ಅಂಕೆ ಇದೆ? 2 ಇದೆ. 1000ದ ಸ್ಥಾನದಲ್ಲಿ 2 ಇರೋದ್ರಿಂದ 10,000ದ ಸ್ಥಾನದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಹಾಗಾದರೆ ಏನು ಬರಿಬೇಕು? 3 ಅಂತಲೇ ಬರಿಬೇಕು. ಹಾಗಾದರೆ 32,745 10,000ದ ಸ್ಥಾನಕ್ಕೆ ಅಂದಾಜಿಸಿ ಬರೆದಾಗ ಉತ್ತರ 30,000 ಆಗುತ್ತದೆ. ಈಗ ಎರಡನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ. 68,713. ಬಿಡಿ 10, 100, 1000 ಹಾಗೂ 10,000ದ ಸ್ಥಾನದಲ್ಲಿ ಅಂಕೆಗಳು ಇವೆ. ಈಗ 10,000ದ ಸ್ಥಾನಕ್ಕೆ ನಾವು ಅಂದಾಜಿಸಬೇಕು ಅಂದಾಗ ಬಿಡಿ 10, 100 ಹಾಗೂ 1000ದ ಸ್ಥಾನದ ಅಂಕಿಗಳು 0ಯಾಗಿ ಬದಲಾಗುತ್ತೆ. ಈಗ 10,000ದ ಸ್ಥಾನಕ್ಕೆ ನಾವು ಅಂದಾಜಿಸಬೇಕು ಅಂದಾಗ ಅದರ ಬಲಭಾಗದಲ್ಲಿರುವ ಸ್ಥಾನ ಯಾವುದು? 1000ದ ಸ್ಥಾನ. 1000ದ ಸ್ಥಾನದಲ್ಲಿ ಯಾವ ಅಂಕೆ ಇದೆ? 8 ಇದೆ. ಈಗ 6ಕ್ಕೆ 1 ಕೂಡಿಸಿದ್ರೆ ಉತ್ತರ ಏನಾಗುತ್ತೆ? 7 ಆಗುತ್ತೆ. ಹಾಗಾದರೆ 68,713 10,000ದ ಸ್ಥಾನಕ್ಕೆ ನಾವು ಅಂದಾಜಿಸಿ ಬರೆದಾಗ ಉತ್ತರ 70,000 ಆಗುತ್ತೆ. ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಮಕ್ಕಳೇ, ನಿಮ್ಮೆಲ್ಲರಿಗೂ ಚಟುವಟಿಕೆ ಇಷ್ಟವಾಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಈಗ ಮಕ್ಕಳೇ, ಮೊತ್ತ ಮತ್ತು ವ್ಯತ್ಯಾಸಗಳನ್ನು ಅಂದಾಜಿಸೋಣ. ಮೊದಲಿಗೆ ಮೊತ್ತವನ್ನು ಅಂದಾಜಿಸೋಣ. ಹೇಗೆ ಮೊತ್ತವನ್ನು ಅಂದಾಜಿಸೋದು? 2 ಸಂಖ್ಯೆಗಳನ್ನು ಕೊಟ್ಟಾಗ ಆ ಸಂಖ್ಯೆಯ ಮೊತ್ತವನ್ನು ನಾವು ಅಂದಾಜಿಸಬೇಕು ಅಂದಾಗ ಕೊಟ್ಟಂಥ 2 ಸಂಖ್ಯೆಗಳನ್ನು ಮೊದಲು ಅಂದಾಜಿಸಿ ನಂತರ ಅದರ ಮೊತ್ತವನ್ನು ಕಂಡುಹಿಡಿಯಬೇಕು. ಹಾಗಾದರೆ ಲೆಕ್ಕದ ಮೂಲಕ ಇದನ್ನು ತಿಳಿಯೋಣವಾ? ಎಲ್ಲರೂ ಸಿದ್ಧರಿದ್ದೀರಲ್ಲ? 3,464 ಮತ್ತು 4,278ರ ಮೊತ್ತವನ್ನು 10ರ ಸ್ಥಾನದ ಸಮೀಪಕ್ಕೆ ಅಂದಾಜಿಸೋಣ. ನೋಡಿ ಮಕ್ಕಳೇ,
3464 ಸಮೀಪದ 10ರ ಸ್ಥಾನಕ್ಕೆ ಅಂದಾಜಿಸಬೇಕು ಅಂದಾಗ ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆ ಇದೆ? 4 ಇದೆ. 10ರ ಸ್ಥಾನದಲ್ಲಿ 6 ಇದೆ. 10ರ ಸ್ಥಾನಕ್ಕೆ ಅಂದಾಜಿಸುವಾಗ ಬಿಡಿ ಸ್ಥಾನದಲ್ಲಿರುವಂಥ 4 0ಗೆ ಬದಲಾಯಿಸ್ಕೊಳ್ತೇವೆ. ನೋಡಿ, ಬೇರೆ ಬಣ್ಣದಿಂದ ಸೂಚಿಸ್ತಾ ಇದ್ದೇನೆ ನಿಮಗೆ ಅರ್ಥ ಆಗಲಿ ಅಂತ. ಸೂಕ್ಷ್ಮವಾಗಿ ಎಲ್ಲರೂ ಗಮನಿಸಿ. 0. ನಂತರ 10ರ ಸ್ಥಾನದಲ್ಲಿ ಯಾವ ಸಂಖ್ಯೆ ಇದೆ? 10ರ ಸ್ಥಾನದಲ್ಲಿ 6 ಇದೆ. 10ರ ಸ್ಥಾನಕ್ಕೆ ನಾವು ಅಂದಾಜಿಸುವಾಗ ಅದಕ್ಕಿಂತ ಹಿಂದಿನ ಸ್ಥಾನದಲ್ಲಿರುವ ಅಂಕೆಯನ್ನು ಗಮನಿಸಿ. ಅದಕ್ಕಿಂತ ಹಿಂದಿನ ಸ್ಥಾನದಲ್ಲಿರುವ ಅಂಕಿ ಅಂದರೆ ಬಿಡಿ ಸ್ಥಾನದಲ್ಲಿ ಯಾವ ಅಂಕೆ ಇದೆ? 4 ಇದೆ. 4 ಇದ್ದರೆ 10ರ ಸ್ಥಾನದಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಅಂದರೆ 6 6ಆಗಿಯೇ ಉಳಿಯುತ್ತೆ. ನೋಡಿ, ನಂತರ 100ರ ಸ್ಥಾನದಲ್ಲಿ 4, ಹಾಗೆಯೇ 1000ದ ಸ್ಥಾನದಲ್ಲಿ 3 ಅಂತ ಹೇಳಿ ಬರಿತೇವೆ. ಹಾಗೆಯೇ 4278 ಸಮೀಪದ 10ರ ಸ್ಥಾನಕ್ಕೆ ಅಂದಾಜಿಸೋಣ. ಏನಾಗುತ್ತೆ? 8 0 ಬದಲಾಗುತ್ತೆ. ಗಮನಿಸಿ ಮಕ್ಕಳೇ. ನಂತರ ಬಿಡಿ ಸ್ಥಾನದಲ್ಲಿ 8 ಇದೆ. 5 6 7 8 ಇದ್ದರೆ 10ರ ಸ್ಥಾನದಲ್ಲಿರುವಂತಹ ಸಂಖ್ಯೆಗೆ 1 ಕೂಡಿಸ್ಬೇಕು. ಆಗ 7ರ ಬದಲಿಗೆ ಏನಾಗುತ್ತೆ? 8 ಆಗತ್ತೆ. ನಂತರ 2 ಮತ್ತು 4 ಕ್ರಮವಾಗಿ 100 ಮತ್ತು 1000ದ ಸ್ಥಾನದಲ್ಲಿ ಇದೆ. ಅದನ್ನು ಇದ್ದ ಹಾಗೆಯೇ ಬರಿತೇವೆ. ನಂತರ ಈಗ ಈ ಎರಡೂ ಸಂಖ್ಯೆಗಳನ್ನು ಕೂಡಿಸೋಣ. ಅಂದಾಜು ಮೊತ್ತ ಎಷ್ಟಾಯಿತು? 7740 ಆಯಿತು. ಈಗ ನೈಜ ಸಂಕಲನದಿಂದ ಇದನ್ನು ತಾಳೆ ನೋಡೋಣ. 3464 ಮತ್ತು 4278 ಒಂದರ ಕೆಳಗೆ ಒಂದರಂತೆ ಸ್ಥಾನ ಬೆಲೆಗೆ ಅನುಗುಣವಾಗಿ ಬರ್ಕೊಳ್ಳೋಣ. ಬಿಡಿ 10, 100 ಹಾಗೂ 1000. ಹಾಗೆಯೇ 4278 ಬಿಡಿ 8, 10ರ ಸ್ಥಾನದಲ್ಲಿ 7, 100ರ ಸ್ಥಾನದಲ್ಲಿ 2 ಹಾಗೂ 1000ದ ಸ್ಥಾನದಲ್ಲಿ 4. ಈಗ ಇದನ್ನು ಕೂಡಿಸಿ. ಮಕ್ಕಳೇ, ನಿಮ್ಮೆಲ್ಲರಿಗೂ ಕೂಡ ಸಂಕಲನ ಮಾಡೋದು ಗೊತ್ತಿದೆ ಅಂತ ನಾನು ಭಾವಿಸ್ತೇನೆ. ಹಾಗಾದರೆ ನೈಜ ಸಂಕಲನದಿಂದ ಎಷ್ಟು ಉತ್ತರ ಬಂತು? 7742 ಬಂತು. ಹಾಗಾದರೆ ಅಂದಾಜು ಮೊತ್ತ ಎಷ್ಟು? 7740. ಹಾಗೆಯೇ ನೈಜ ಸಂಕಲನದಿಂದ ಬಂದ ಮೊತ್ತ 7742. ಈಗ ನೋಡಿ, 7740 ಮತ್ತು 7742 ಏನಾಗಿದೆ? ಸರಿಸುಮಾರು ಸಮನಾಗಿದೆ. 10ರ ಸ್ಥಾನಕ್ಕೆ ನಾವು ಅಂದಾಜಿಸಿದ್ದೇವೆ. ಎರಡೂ ಉತ್ತರಗಳು ಸರಿಸುಮಾರು ಸಮನಾಗಿದೆ. ಈಗ ಮುಂದಿನ ಉದಾಹರಣೆಯನ್ನು ಗಮನಿಸೋಣ. ಅದು 100ರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿ ಅದರ ಮೊತ್ತವನ್ನು ಕಂಡುಹಿಡಿಯೋಣ. ಕೊಟ್ಟಂತಹ ಸಂಖ್ಯೆಗಳು ಯಾವುದು ಮಕ್ಕಳೇ? ನನ್ನೊಂದಿಗೆ ನೀವು ಕೂಡ ಓದಿ. 7328 ಮತ್ತು 6452. 7328 ಸಮೀಪದ 100ರ ಸ್ಥಾನಕ್ಕೆ ಅಂದಾಜಿಸಿದಾಗ ಏನಾಗುತ್ತೆ? ಬಿಡಿ ಮತ್ತು 10ರ ಸ್ಥಾನದಲ್ಲಿರುವಂತಹ 8 ಮತ್ತು 2 0 ಬದಲಿಸ್ಕೊಳ್ತೇವೆ. ನಂತರ 100ರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಬೇಕು ಅಂದಾಗ 100ರ ಸ್ಥಾನದ ಹಿಂದಿನ ಸ್ಥಾನ ಯಾವುದು? 10ರ ಸ್ಥಾನ. 10ರ ಸ್ಥಾನದಲ್ಲಿ ಯಾವ ಅಂಕೆ ಇದೆ? 2 ಇದೆ. 1 2 3 4 ಈ ಸಂಖ್ಯೆಗಳು ಇದ್ದರೆ 100ರ ಸ್ಥಾನದಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಅಂದರೆ 3 7 ಆಗತ್ತೆ ಉತ್ತರ. ಅರ್ಥ ಆಯ್ತಲ್ವಾ? ಈಗ 6452ರ ಮೊತ್ತವನ್ನು ನಾವು 100ರ ಸ್ಥಾನಕ್ಕೆ ಅಂದಾಜಿಸೋಣ. ಈಗ ನೋಡಿ, ಬಿಡಿ ಮತ್ತು 10ರ ಸ್ಥಾನದಲ್ಲಿ ಇರುವಂತಹ 2 ಮತ್ತು 5 0 ಬದಲಿಸ್ಕೊಳ್ತೇನೆ. ಬಣ್ಣ ಬದಲಾವಣೆಯನ್ನು ಗಮನಿಸ್ತಾ ಇದ್ದೀರಿ ಅಲ್ವಾ ಮಕ್ಕಳೇ? ಈಗ 100ರ ಸ್ಥಾನದಲ್ಲಿ 6452ರಲ್ಲಿ ಯಾವ ಅಂಕೆ ಇದೆ? 4 ಇದೆ. ಅದರ ಹಿಂದಿನ ಸ್ಥಾನದಲ್ಲಿರುವಂಥ ಅಂಕಿ ಯಾವುದು? 5. 5 6 7 8 ಅಥವಾ 9 ಇದ್ದಾಗ 100ರ ಸ್ಥಾನದಲ್ಲಿರುವ ಅಂಕಿಗೆ 1 ಕೂಡಿಸಬೇಕು. 100ರ ಸ್ಥಾನದಲ್ಲಿ ಯಾವ ಅಂಕಿ ಇದೆ? 4 ಇದೆ. 4ಕ್ಕೆ 1 ಕೂಡಿಸಿದ್ರೆ ಉತ್ತರ ಏನಾಗುತ್ತೆ? 5 ಆಗತ್ತೆ. ಈಗ 6 ಅನ್ನೋದು 1000ದ ಸ್ಥಾನದಲ್ಲಿದೆ, ಅಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ. 6ಕ್ಕೆ 6 ಅಂತಾನೇ ಬರಿತೇವೆ. ಈಗ ಅಂದಾಜಿಸಿದಂಥ ಈ ಎರಡು ಬೆಲೆಗಳನ್ನು ನಾವು ಕೂಡಿಸೋಣ. ಉತ್ತರವನ್ನು ಗಮನಿಸಿ ಮಕ್ಕಳೇ.
ಅಂದಾಜು ಮೊತ್ತ ಏನಾಗುತ್ತೆ ಅಂದರೆ ಉತ್ತರ ಎಷ್ಟು ಬಂತು ಮಕ್ಕಳೇ? 13,800 ಅನ್ನೋದು ಅಂದಾಜು ಮೊತ್ತವಾಗಿ ನಮಗೆ ಸಿಕ್ಕಿತು. ಈಗ ನೈಜ ಸಂಕಲನದಿಂದ ತಾಳೆ ನೋಡೋಣ. 7,328 ಸ್ಥಾನ ಬೆಲೆಗೆ ಅನುಗುಣವಾಗಿ ಬರ್ಕೊಳ್ತಾ ಹೋಗೋಣ. ಬಿಡಿ, 10, 100 ಹಾಗೂ 1000. ಹಾಗೆಯೇ 6,452 ಬಿಡಿ ಸ್ಥಾನವನ್ನು ಬಿಡಿ ಸ್ಥಾನದ ಕೆಳಗೆ ಬರ್ಕೊಳ್ಳಿ. ಹಾಗೆಯೇ 10ರ ಸ್ಥಾನ, 100ರ ಸ್ಥಾನ ಹಾಗೂ 1000ದ ಸ್ಥಾನವನ್ನು ಬರ್ಕೊಂಡು ಕೂಡಿಸೋಣ. ಏನು ಉತ್ತರ ಬರುತ್ತೆ ನೋಡೋಣ. ಉತ್ತರ ಎಷ್ಟಾಯಿತು ಮಕ್ಕಳೇ? 13,780. ನಮಗೆ ಅಂದಾಜು ಮೊತ್ತದಲ್ಲಿ ಎಷ್ಟು ಬಂದಿತ್ತು? 13,800. ಈಗ ಮಾಡಿದಂಥ ನೈಜ ಸಂಕಲನದಲ್ಲಿ ಎಷ್ಟು ಬಂತು? 13,780. ಉತ್ತರಗಳು ಏನಾಗಿವೆ? ಸರಿಸುಮಾರು ಸಮನಾಗಿದೆ. ಅರ್ಥ ಆಗ್ತಾ ಇದೆಯಲ್ಲ? ಅಂದಾಜು ಮೊತ್ತವು ನೈಜ ಸಂಕಲನದ ಮೊತ್ತಕ್ಕೆ ಸರಿಸುಮಾರು ಸಮನಾಗಿದೆ ಅನ್ನೋದು ನಮಗೀಗ ಅರ್ಥ ಆಯಿತು. ಈಗ ಮಕ್ಕಳೇ 1000ದ ಸ್ಥಾನದ ಸಮೀಪಕ್ಕೆ ಅಂದಾಜಿಸೋಣ. ಸಂಖ್ಯೆಗಳನ್ನು ಕೊಟ್ಟಿದ್ದೇನೆ, ಒಂದ್ಸಾರಿ ಸಂಖ್ಯೆಗಳನ್ನು ಓದೋಣ. 36,321 ಮತ್ತು 48,532. ಮೊದಲಿಗೆ 36,321 ಸಮೀಪದ 1000ದ ಸ್ಥಾನಕ್ಕೆ ಅಂದಾಜಿಸೋಣ. 1000ದ ಸ್ಥಾನಕ್ಕೆ ನಾವು ಅಂದಾಜಿಸಬೇಕು ಅಂದಾಗ ಬಿಡಿ 10 ಹಾಗೂ 100ರ ಸ್ಥಾನದಲ್ಲಿರುವ ಸಂಖ್ಯೆಯನ್ನು 0 ಬದಲಿಸಿಕೊಳ್ಳೋಣ. 0 0 0. ಬಿಡಿ 10 100ರ ಸ್ಥಾನದಲ್ಲಿರುವ ಸಂಖ್ಯೆಯನ್ನು 0 ಬದಲಾಯಿಸಿಕೊಂಡಿದ್ದೇವೆ. 1000ದ ಸ್ಥಾನಕ್ಕೆ ಅಂದಾಜಿಸ್ತಾ ಇರೋದರಿಂದ 1000ದ ಹಿಂದಿನ ಸ್ಥಾನ 100. 100ರ ಸ್ಥಾನದಲ್ಲಿರುವ ಅಂಕಿ ಯಾವುದು? 3. 3 ಬಂದಿರೋದರಿಂದ 1000ದ ಸ್ಥಾನದಲ್ಲಿರುವಂಥ ಅಂಕಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. 6ಕ್ಕೆ 6 ಅಂತಲೇ ಬರಿತೇವೆ ಹಾಗೂ 10,000ದ ಸ್ಥಾನದಲ್ಲಿರುವಂತಹ 3ಅನ್ನು 3 ಅಂತಲೇ ಬರಿತೇವೆ. ಅರ್ಥ ಆಯ್ತಲ್ವಾ? 48,532 ಸಮೀಪದ 1000ದ ಸ್ಥಾನಕ್ಕೆ ಅಂದಾಜಿಸೋಣ. ಏನಾಗುತ್ತೆ? ಬಿಡಿ 10 100ರ ಸ್ಥಾನದಲ್ಲಿರುವ ಸಂಖ್ಯೆಯನ್ನು 0 ಬದಲಾಯಿಸ್ಕೊಳ್ತೇವೆ. ನಂತರ 100ರ ಸ್ಥಾನದಲ್ಲಿ 5 ಇರೋದ್ರಿಂದ 1000ದ ಸ್ಥಾನದಲ್ಲಿರುವಂಥ 8ಕ್ಕೆ 1 ಕೂಡಿಸಿ. ಆಗ ಉತ್ತರ ಏನಾಯಿತು? 9 ಆಯಿತು. ಆಗ 4 ಇದ್ದ ಹಾಗೆ ಬರಿತೇವೆ. ಈಗ 49,000 ಉತ್ತರ ಬಂತು. ಈಗ ನೋಡಿ, ಈ 36,000 ಮತ್ತು 49,000ವನ್ನು ಕೂಡಿಸೋಣ. ಉತ್ತರ ಏನಾಯಿತು? ಉತ್ತರ 0 0 0. 9 + 6 ಎಷ್ಟಾಯಿತು? 15. 5 ಕೈಯಲ್ಲಿ 1 8. ಅಂದರೆ 85,000 ಅನ್ನೋದು ಅಂದಾಜು ಮೊತ್ತದಿಂದ ನಮಗೆ ಸಿಕ್ಕಿತು. ಈಗ ನೈಜ ಸಂಕಲನದಿಂದ ನಾವು ತಾಳೆ ನೋಡೋಣ. ನೈಜ ಸಂಕಲನದಿಂದ ತಾಳೆ ನೋಡಬೇಕು ಅಂದಾಗ ಎರಡೂ ಸಂಖ್ಯೆಗಳನ್ನು ಸ್ಥಾನ ಬೆಲೆಗೆ ಅನುಗುಣವಾಗಿ ಒಂದರ ಕೆಳಗೆ ಒಂದು ಬರ್ಕೊಳ್ಳೋಣ. ಈಗ ಅವುಗಳನ್ನು ಕೂಡಿಸೋಣ. 84,853 ನೈಜ ಸಂಕಲನದಿಂದ ನಮಗೆ ಸಿಕ್ತು. ಅಂದಾಜು ಮೊತ್ತ ಎಷ್ಟು ಮಕ್ಕಳೇ? 85,000. ನೈಜ ಸಂಕಲನದಿಂದ ಸಿಕ್ಕಂತಹ ಮೊತ್ತ ಎಷ್ಟು? 84,853. ಇದನ್ನು ಗಮನಿಸಿ ಮಕ್ಕಳೇ, ಇದನ್ನು ನಾವು 1000ದ ಸ್ಥಾನಕ್ಕೆ ಅಂದಾಜಿಸಿದ್ದೇವೆ. ಈಗ 1000ದ ಸ್ಥಾನಕ್ಕೆ ಅಂದಾಜಿಸಿದ ನಂತರ ಸಿಕ್ಕಂತಹ ಅಂದಾಜು ಮೊತ್ತ ಮತ್ತು ನೈಜ ಸಂಕಲನದ ಮೊತ್ತವು ಏನಾಗಿದೆ? ಸರಿಸುಮಾರು ಸಮನಾಗಿದೆ ಎನ್ನುವುದು ನಮಗೆ ತಿಳಿಯಿತು. ಈಗ 25,642 ಮತ್ತು 53,325 ಮೊತ್ತವನ್ನು 10,000ದ ಸ್ಥಾನದ ಸಮೀಪಕ್ಕೆ ಅಂದಾಜಿಸೋಣ. ಮೊದಲಿಗೆ 10,000ದ ಸ್ಥಾನಕ್ಕೆ ಅಂದಾಜಿಸಬೇಕಾದಂಥ ಸಂಖ್ಯೆಯನ್ನು ಬರ್ಕೊಳ್ಳಿ. 25,642. ಈಗ ಬಿಡಿ 10, 100 ಹಾಗೂ 1000ದ ಸ್ಥಾನದಲ್ಲಿರುವಂತಹ ಅಂಕಿಗಳನ್ನು 0 ಬದಲಾಯಿಸಿಕೊಳ್ಬೇಕು. 0 0 0 0. ಬಿಡಿ 10, 100 ಹಾಗೂ 1000 ಸ್ಥಾನದಲ್ಲಿರುವಂತಹ ಸಂಖ್ಯೆಯನ್ನು 0 ಬದಲಾಯಿಸಿಕೊಂಡಿದ್ದೇವೆ. 10,000ದ ಸ್ಥಾನಕ್ಕೆ ಅಂದಾಜಿಸುವಾಗ 10,000ದ ಬಲಭಾಗದ ಸ್ಥಾನದಲ್ಲಿರುವಂತಹ ಸಂಖ್ಯೆ ಯಾವುದು? 1000ದ ಸ್ಥಾನ. 1000ದ ಸ್ಥಾನದಲ್ಲಿರುವಂಥ ಅಂಕಿ ಯಾವುದು? 5. 5 ಆದುದರಿಂದ 10,000ದ ಸ್ಥಾನದಲ್ಲಿರುವಂತಹ ಸಂಖ್ಯೆಗೆ 1 ಕೂಡಿಸಿ. ಉತ್ತರ ಏನಾಯಿತು? 2ಕ್ಕೆ 1 ಕೂಡಿಸಿದರೆ 3 ಆಯಿತು. ಉತ್ತರ 30,000 ಆಯಿತು. ಅದೇ ರೀತಿ ಈಗ 53,325 ಸಮೀಪದ 10,000ದ ಸ್ಥಾನಕ್ಕೆ ಅಂದಾಜಿಸೋಣ.
ಇಲ್ಲಿಯೂ ಅದೇ ನಿಯಮ. ಬಿಡಿ 10, 100, 1000ದ ಸ್ಥಾನದಲ್ಲಿರುವಂತಹ ಅಂಕಿಗಳನ್ನು 0 ಬದಲಾಯಿಸ್ಕೊಳ್ಳೋಣ. ನೋಡಿ, ಈಗ 1000ದ ಸ್ಥಾನದಲ್ಲಿ 3 ಇದೆ. 1, 2, 3, 4 ಇದ್ದರೆ 10,000ದ ಅಂಕಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. 5ಕ್ಕೆ 5 ಅಂತಾನೆ ಬರಿತೇವೆ. ಈಗ ಎರಡನ್ನು ಕೂಡಿಸಿದಾಗ ಉತ್ತರ ಎಷ್ಟು ಬಂತು? 80,000 ಅಂದಾಜು ಮೊತ್ತವಾಗಿ ನಮಗೆ ಸಿಕ್ಕಿತು. ಅರ್ಥ ಆಯ್ತಲ್ವ ಮಕ್ಕಳೇ? ಈಗ ನೈಜ ಸಂಕಲನದಿಂದ ತಾಳೆ ನೋಡೋಣ. ಒಂದರ ಕೆಳಗೆ ಒಂದು ಸಂಖ್ಯೆಗಳನ್ನು ಸ್ಥಾನ ಬೆಲೆಗೆ ಅನುಗುಣವಾಗಿ ಬರ್ಕೊಳ್ತಾ ಹೋಗೋಣ. ಈಗ ಅವುಗಳನ್ನು ಕೂಡಿಸಿ ಉತ್ತರ ಎಷ್ಟು ಬಂತು? 78,967 ಉತ್ತರ ಬಂತು. ಅಂದಾಜು ಮೊತ್ತ 80,000 ಇತ್ತು. ಹಾಗೆಯೇ ನೈಜ ಸಂಕಲನದಿಂದ 78,967 ಉತ್ತರ ಬಂತು. ಈಗ ನೋಡಿ ಮಕ್ಕಳೇ, ಇದನ್ನು ನಾವು 10,000ದ ಸ್ಥಾನಕ್ಕೆ ಅಂದಾಜಿಸಿದ್ದು. ಅಂದಾಜು ಮೊತ್ತ 80,000 ಇತ್ತು. ನೈಜ ಸಂಕಲನದಿಂದ ಬಂದ ಮೊತ್ತ 78,967 ಸಿಕ್ಕಿತು. ಈಗ ಎರಡು ಅಂದಾಜು ಮೊತ್ತ ಮತ್ತು ನೈಜ ಸಂಕಲನವನ್ನು ಗಮನಿಸಿದಾಗ ನಮಗೆ ಎರಡರ ನಡುವೆ ವ್ಯತ್ಯಾಸ ಇದೆ ಅಂತ ಅನಿಸುತ್ತೆ. ಆದರೆ ಮಕ್ಕಳೇ, ನಾವಿದನ್ನು ಅಂದಾಜಿಸಿದ್ದು 10,000ದ ಸ್ಥಾನಕ್ಕೆ. ಹಾಗಾಗಿ ಮೊತ್ತ ಸರಿಸುಮಾರು ಸಮನಾಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಮಕ್ಕಳೇ, ನಾವೀಗ ಒಂದು ಚಟುವಟಿಕೆಯನ್ನು ಮಾಡ್ಕೊಂಡು ಬರೋಣ. ಕೆಳಗಿನ ಸಂಖ್ಯೆಗಳ ಮೊತ್ತವನ್ನು 1000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿ. ಬಿಡಿ 10, 100, 1000. 1000ದ ಸ್ಥಾನಕ್ಕೆ ನಾವು ಅಂದಾಜಿಸಬೇಕು ಅಂದಾಗ ಬಿಡಿ 10 ಮತ್ತು 100ರ ಸ್ಥಾನದಲ್ಲಿರುವಂತಹ ಸಂಖ್ಯೆಯನ್ನು ನಾವು 0 ಬದಲಾಯಿಸಬೇಕು. 0, 0, 0. ಈಗ 1000ದ ಸ್ಥಾನದ ಸಮೀಪಕ್ಕೆ ಅಂದಾಜಿಸಬೇಕು ಅಂದರೆ ಅದರ ಹಿಂದಿನ ಸ್ಥಾನದಲ್ಲಿ ಯಾವ ಅಂಕೆ ಇದೆ? 8 ಇದೆ. 8 ಇರೋದ್ರಿಂದ 1000ದ ಸ್ಥಾನದಲ್ಲಿರುವಂಥ ಅಂಕಿಗೆ 1 ಕೂಡಿಸಬೇಕು. ಆಗ 4 + 1 ಅಂದರೆ ಎಷ್ಟಾಯಿತು? 5. ಈಗ 10,000ದ ಸ್ಥಾನದಲ್ಲಿರುವಂಥ ಅಂಕಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಉತ್ತರ ಏನಾಯಿತು? 55,000 ಆಯಿತು. ಹಾಗೆಯೇ 41,354. ಇದನ್ನು ಕೂಡ ಬಿಡಿ 10, 100ರ ಸ್ಥಾನದಲ್ಲಿರುವಂತಹ ಸಂಖ್ಯೆಯನ್ನು 0 ಬದಲಾಯಿಸೋಣ. ನೋಡಿ, 0, 0, 0. ನಂತರ 1000ದ ಸ್ಥಾನದಲ್ಲಿ 1 ಇದೆ. 1000ದ ಸ್ಥಾನಕ್ಕೆ ನಾವು ಅಂದಾಜಿಸಬೇಕು ಅಂದರೆ ಅದರ ಹಿಂದಿನ ಸ್ಥಾನ ಯಾವುದು? 100ರ ಸ್ಥಾನ. 100ರ ಸ್ಥಾನದಲ್ಲಿ 3 ಇದೆ. ಆದುದರಿಂದ 1000ದ ಸ್ಥಾನದಲ್ಲಿರುವಂಥ ಈ ಅಂಕಿಯಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. 1ಕ್ಕೆ 1 ಅಂತಲೇ ಬರಿತೇವೆ. ಹಾಗೆಯೇ 10,000ದ ಸ್ಥಾನದಲ್ಲಿರುವಂತಹ 4 ಅಂತಲೇ ಬರಿತೇವೆ. ಈಗ ಇವೆರಡನ್ನು ಕೂಡಿಸೋಣ. ಉತ್ತರ ಏನಾಯಿತು? 0 + 0, 0, 0 + 0, 0, 0 + 0, 0, 5 + 1, 6, 5, 4, 9. ಉತ್ತರ ಏನಾಯಿತು? 96,000 ಆಯಿತು. ನಿಮ್ಮೆಲ್ಲರಿಗೂ ಈ ಲೆಕ್ಕ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ನಿಮ್ಮೆಲ್ಲರಿಗೂ ಚಟುವಟಿಕೆ ಅರ್ಥವಾಗಿದೆ ಅಂತ ಹೇಳಿ ಭಾವಿಸ್ತೇನೆ. ಈಗ ಮೊತ್ತವನ್ನು ಕಂಡುಹಿಡಿದ್ವಿ. ವ್ಯತ್ಯಾಸವನ್ನು ಅಂದಾಜಿಸೋದನ್ನು ತಿಳ್ಕೊಳ್ಳೋಣ. ಎರಡು ಸಂಖ್ಯೆಗಳನ್ನು ಕೊಟ್ಟಾಗ ಮೊದಲಿಗೆ 10ರ ಸ್ಥಾನದ ಸಮೀಪಕ್ಕೆ ಅಂದಾಜಿಸೋಣ. ಮೊದಲಿಗೆ ಎರಡು ಸಂಖ್ಯೆಗಳನ್ನು ಕೊಟ್ಟಾಗ ನಾವು ವ್ಯತ್ಯಾಸವನ್ನು ಕಂಡುಹಿಡಿಯೋದು ನಮಗೆ ಗೊತ್ತಿದೆ. ಇಲ್ಲಿ 10ರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿ ನಂತರ ಆ ಎರಡು ಸಂಖ್ಯೆಗಳ ವ್ಯತ್ಯಾಸವನ್ನು ಕಂಡುಹಿಡಿಯೋಣ. ಮೊದಲಿಗೆ 648 317ರಿಂದ ಕಳೆಯೋಣ. ಈಗ 648 10ರ ಸ್ಥಾನದ ಸಮೀಪಕ್ಕೆ ಅಂದಾಜಿಸೋಣ. ಉತ್ತರ ಏನಾಗುತ್ತೆ? ಬಿಡಿ ಸ್ಥಾನದಲ್ಲಿ 8 ಇದೆ, ಅದನ್ನು 0 ಬದಲಾಯಿಸ್ತೇವೆ. ಹಾಗೆಯೇ 10ರ ಸ್ಥಾನದಲ್ಲಿ 4 ಇದೆ. ಆಗ ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆ ಇದೆ ಅಂತ ನೋಡಬೇಕು. ಬಿಡಿ ಸ್ಥಾನದಲ್ಲಿ 8 ಇದೆ. ಹಾಗಾಗಿ 10ರ ಸ್ಥಾನದಲ್ಲಿರುವಂತಹ ಅಂಕಿಗೆ 1 ಕೂಡಿಸಬೇಕು. ಆಗ 5 ಆಗುತ್ತೆ. 100ರ ಸ್ಥಾನದಲ್ಲಿರುವಂಥ 6 ಅಂತಲೇ ಬರಿತೇವೆ. ಹಾಗಾದರೆ 648 ಸಮೀಪದ 10ರ ಸ್ಥಾನಕ್ಕೆ ಅಂದಾಜಿಸಿದಾಗ ಉತ್ತರ ಎಷ್ಟು ಬಂತು? 650 ಬಂತು. 317 ಸಮೀಪದ 10ರ ಸ್ಥಾನಕ್ಕೆ ಅಂದಾಜಿಸೋಣ. ಬಿಡಿ ಸ್ಥಾನದಲ್ಲಿರುವಂತಹ 7 0 ಬದಲಾಯಿಸ್ಕೊಂಡ್ವಿ.
ಬಿಡಿ ಸ್ಥಾನದಲ್ಲಿ 7 ಇರೋದ್ರಿಂದ 10ರ ಸ್ಥಾನದಲ್ಲಿರುವಂತಹ 1ಅನ್ನು ನಾವು 1ಕ್ಕೆ 1ಅನ್ನು ಸೇರಿಸ್ತೇವೆ. ಅಂದರೆ ಉತ್ತರ ಏನಾಯಿತು? 2 ಆಯಿತು. ಈಗ 3ಅನ್ನು 3 ಅಂತಲೇ ಬರಿತೇವೆ. ಈಗ ಇವೆರಡರ ವ್ಯತ್ಯಾಸವನ್ನು ನೋಡೋಣ. ವ್ಯತ್ಯಾಸ ಎಷ್ಟು ಬಂತು ಮಕ್ಕಳೇ? ಅಂದಾಜು ವ್ಯತ್ಯಾಸ 0ಗೆ 0ಯನ್ನು ಕಳೆದರೆ 0, 5ರಲ್ಲಿ 2 ಕಳೆದರೆ 3, 6ರಲ್ಲಿ 3 ಕಳೆದರೆ 3, ಅಂದರೆ 330 ಅಂದಾಜು ವ್ಯತ್ಯಾಸ ಬಂತು. ಈಗ ನಮಗೆ ನೈಜ ವ್ಯವಕಲನದಿಂದ ಈ ಎರಡು ಸಂಖ್ಯೆಗಳನ್ನು ನಾವು ತಾಳೆ ನೋಡೋಣ. 648 ಮತ್ತು 317 ಒಂದರ ಕೆಳಗೆ ಒಂದನ್ನು ಬರ್ಕೊಳ್ಳೋಣ. ನಂತರ ವ್ಯವಕಲನವನ್ನು ಮಾಡೋಣ. 8ರಲ್ಲಿ 7 ಕಳೆದರೆ 1, 4ರಲ್ಲಿ 1 ಕಳೆದರೆ 3, 6ರಲ್ಲಿ 3 ಕಳೆದರೆ 3. ಉತ್ತರ ಎಷ್ಟು ಬಂತು? 331. ಅಂದಾಜು ವ್ಯತ್ಯಾಸ ಎಷ್ಟಿತ್ತು? 330. ಹಾಗೆಯೇ ನೈಜ ವ್ಯವಕಲನದಿಂದ ನಮಗೆ ಎಷ್ಟು ಉತ್ತರ ಬಂತು? 331. ಈಗ ಬಂದಂಥ ಎರಡೂ ಉತ್ತರಗಳನ್ನು ನೋಡಿದಾಗ ಏನನ್ನಿಸ್ತಾ ಇದೆ? ಎರಡೂ ಉತ್ತರಗಳು ಕೂಡ ಸರಿಸುಮಾರು ಸಮನಾಗಿದೆ. ಅರ್ಥ ಆಯ್ತಲ್ವಾ? ಈಗ 100ರ ಸ್ಥಾನದ ಸಮೀಪಕ್ಕೆ ಅಂದಾಜಿಸೋಣ. 934 ಮೈನಸ್ 582. ನೋಡಿ, 100ರ ಸ್ಥಾನಕ್ಕೆ ಅಂದಾಜಿಸಬೇಕು ಅಂದರೆ ಬಿಡಿ 10ರ ಸ್ಥಾನದಲ್ಲಿರುವಂಥ ಸಂಖ್ಯೆಯನ್ನು 0 ಬದಲಾಯಿಸ್ತೇವೆ. ಹಾಗೆಯೇ 10ರ ಸ್ಥಾನದಲ್ಲಿ 3 ಇದೆ, ಆದುದರಿಂದ ಯಾವುದೇ ವ್ಯತ್ಯಾಸ ಇಲ್ಲ, 9 ಅಂತಲೇ ಬರಿತೇವೆ. 582 ಸಮೀಪದ 100ರ ಸ್ಥಾನಕ್ಕೆ ಅಂದಾಜಿಸಿದಾಗ ಬಿಡಿ ಮತ್ತು 10ರ ಸ್ಥಾನದಲ್ಲಿರುವಂಥ ಸಂಖ್ಯೆಯನ್ನು 0 ಬದಲಾಯಿಸಿಕೊಳ್ಳೋಣ. ನಂತರ 10ರ ಸ್ಥಾನದಲ್ಲಿ 8 ಇದೆ. 10ರ ಸ್ಥಾನದಲ್ಲಿ 8 ಇರೋದರಿಂದ 100ರ ಸ್ಥಾನದಲ್ಲಿರುವಂತಹ 5ಕ್ಕೆ 1 ಕೂಡಿಸೋಣ. ಉತ್ತರ ಏನಾಯಿತು? 582 ಸಮೀಪದ 100ರ ಸ್ಥಾನಕ್ಕೆ ಅಂದಾಜಿಸಿದಾಗ ಉತ್ತರ 600 ಬರುತ್ತೆ. ಈಗ 900ರಿಂದ 600 ಕಳೆದಾಗ ಉತ್ತರ 300 ಬರುತ್ತೆ. ಹಾಗಾದರೆ ಅಂದಾಜು ವ್ಯತ್ಯಾಸ ಎಷ್ಟು ಮಕ್ಕಳೇ? 300. ಈಗ ನೈಜ ವ್ಯವಕಲನದಿಂದ ಇದನ್ನು ತಾಳೆ ನೋಡೋಣ. ಮೊದಲಿಗೆ ಸಂಖ್ಯೆಗಳನ್ನು ಒಂದರ ಕೆಳಗೆ ಒಂದು ಬರ್ಕೊಂಡು ಕಳೆಯೋಣ. ಈಗ ಎರಡು ಸಂಖ್ಯೆಗಳನ್ನು ಕಳೆಯೋಣ. 4ರಲ್ಲಿ 2 ಕಳೆದರೆ 2 ಆಯಿತು. 3ರಲ್ಲಿ 8 ಕಳೆಯೋಕ್ಕಾಗತ್ತಾ ಮಕ್ಕಳೇ? ಆಗಲ್ಲ. ಆಗ ಪಕ್ಕದಿಂದ ಒಂದು ದಶಕವನ್ನು ತಗೊಳ್ತೇವೆ. 13ರಲ್ಲಿ 8 ಕಳೆದರೆ ಉತ್ತರ ಎಷ್ಟಾಯಿತು? 5 ಆಯಿತು. ನಾವು ಈಗಾಗಲೇ ಪಕ್ಕದಿಂದ ಒಂದು ದಶಕವನ್ನು ತಗೊಂಡದ್ದರಿಂದ 9ರ ಬದಲಿಗೆ ಏನಾಗುತ್ತೆ? 8 ಆಗುತ್ತೆ. 8ರಲ್ಲಿ 5 ಕಳೆದರೆ ಉತ್ತರ ಎಷ್ಟಾಯಿತು ಮಕ್ಕಳೇ? ಸರಿಯಾಗಿ ಹೇಳ್ತಾ ಇದ್ದೀರಿ, 3. ಅಂದರೆ 352 ನಮಗೆ ನೈಜ ವ್ಯವಕಲನದಿಂದ ಸಿಕ್ಕಿತು. ಅಂದಾಜು ವ್ಯತ್ಯಾಸ ಎಷ್ಟಿತ್ತು? 300. ಹಾಗೆಯೇ ನೈಜ ವ್ಯವಕಲನದಿಂದ ನಮಗೆ ಎಷ್ಟು ಉತ್ತರ ಸಿಕ್ತು? 352. ಇದನ್ನು ನಾವು 100ರ ಸ್ಥಾನಕ್ಕೆ ಅಂದಾಜಿಸಿದ್ದೇವೆ. ಈಗ ನೋಡಿ ಮಕ್ಕಳೇ, ಅಂದಾಜು ವ್ಯತ್ಯಾಸವು ನೈಜ ವ್ಯವಕಲನದ ವ್ಯತ್ಯಾಸಕ್ಕೆ ಸರಿಸುಮಾರು ಸಮನಾಗಿದೆ. ಮಕ್ಕಳೇ, ಗೃಹಪಾಠವನ್ನು ಬರ್ಕೊಳ್ಳಿ. ಕೆಳಗಿನ ಸಂಖ್ಯೆಗಳನ್ನು 10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿರಿ. ಮೊದಲನೇ ಲೆಕ್ಕ 12,865, ಹಾಗೆಯೇ 68,436. ಕೆಳಗಿನ ಸಂಖ್ಯೆಗಳ ಮೊತ್ತವನ್ನು 10ರ, 100ರ, 1000ದ ಹಾಗೂ 10,000ದ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿರಿ. 76,325 ಪ್ಲಸ್ 32,764. ಕೆಳಗಿನ ಸಂಖ್ಯೆಗಳ ವ್ಯತ್ಯಾಸವನ್ನು 10ರ, 100ರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿರಿ. 56,374 ಕಳೆ 43,856. ಎರಡನೇ ಲೆಕ್ಕ 47,753 ಕಳೆ 18,452. ಈ ಅವಧಿಯಲ್ಲಿ ನಾವು ಕಲಿತ ಕಲಿಕಾಂಶಗಳು ಯಾವುದು ಅಂತ ಹೇಳಿ ಒಂದ್ಸರಿ ನೆನ್ಪು ಮಾಡ್ಕೊಳ್ಳೋಣ ಮಕ್ಕಳೇ. ಕೊಟ್ಟಿರುವ ಸಂಖ್ಯೆಗಳನ್ನು 10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸುವುದನ್ನು ತಿಳಿದೆವು. ಹಾಗೆಯೇ ಎರಡು ಸಂಖ್ಯೆಗಳ ಮೊತ್ತವನ್ನು 10ರ, 1000ದ ಹಾಗೂ 10,000ದ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿ ಮೊತ್ತ ಕಂಡುಹಿಡಿಯುವುದನ್ನು ಕಲಿತೆವು. ಇದರಿಂದ ನಮಗೆ ಅಂದಾಜು ಮೊತ್ತವು ನೈಜ ಸಂಕಲನದ ಮೊತ್ತಕ್ಕೆ ಸರಿಸುಮಾರು ಸಮನಾಗಿದೆ ಎನ್ನುವುದು ತಿಳಿಯಿತು. ಎರಡು ಸಂಖ್ಯೆಗಳ ವ್ಯತ್ಯಾಸವನ್ನು 10ರ, 100ರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿ ವ್ಯತ್ಯಾಸ ಕಂಡುಹಿಡಿಯುವುದನ್ನು ನಾವು ಇವತ್ತಿನ ತರಗತಿಯಲ್ಲಿ ಕಲಿತೆವು. ಇದರಿಂದ ನಮಗೆ ಅಂದಾಜು ವ್ಯತ್ಯಾಸವು ನೈಜ ವ್ಯವಕಲನದ ವ್ಯತ್ಯಾಸಕ್ಕೆ ಸರಿಸುಮಾರು ಸಮನಾಗಿದೆ ಎಂಬುದು ತಿಳಿಯಿತು.
ಮುಂದಿನ ತರಗತಿಯಲ್ಲಿ ಮಾನಸಿಕ ಗಣಿತದ ಬಗ್ಗೆ ಇನ್ನಷ್ಟು ಹೆಚ್ಚಿನ ವಿಷಯಗಳನ್ನು ನಾವು ಅಭ್ಯಾಸ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ನಾನು ಶ್ರೀಮತಿ ಶೈನಾ ಎಸ್ ಶೆಟ್ಟಿ, TGT ಶಿಕ್ಷಕಿಯಾಗಿ GMPS ಮಾರೇನಹಳ್ಳಿ, JP ನಗರ, ಬೆಂಗಳೂರು ದಕ್ಷಿಣ ವಲಯ 1ರಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ. ಎಲ್ಲರಿಗೂ ವಂದನೆಗಳು.